We may not live for 100 years, but the products of our creativity can leave a legacy long after we are gone. Welcome to Dubai. Good morning and welcome back to new vlog. ನೋಡಿ ಎದ್ರು ಚಂದನ್ ದೀಪ ಇಲ್ಲ ಇವನು ಇಬ್ರು ಇಲ್ಲ ಗುರುಚಿತ್ ಆ್ಯಕ್ಚುಲಿ ಕಿಚನಲ್ಲಿ ಯಶುಗೆ ಹೆಲ್ಪ್ ಮಾಡೋಕೆ ಹೋಗ ಮಂಜು ನೋಡಿ ಹೆಂಗೆ ಓಡಾಡ್ತಾನೆ ಪಾಪ ರಾತ್ರಿ ಏನು ನಡೀತು ಎಲ್ಲಿಗೆ ಬಂದ್ವಿ. ಓಕೆ ಕುಕ್ಕಿಂಗ್ ಸ್ಟಾರ್ಟ್ ಆಲ್ರೆಡಿ. ಗುರುಚಿತ್ತು ಯಶು ಸೇರ್ಕೊಂಡು ಪುಳಿಯೋಗರೆ ಗೊಜ್ಜು ಮತ್ತು ಮೊಟ್ಟೆ ಮಾಡ್ತಾರೆ ನಮಗೆ. ದ ವ್ಯೂ ಬುರ್ಜ್ ಖಲೀಫಾ ಅಂದರೆ ಪ್ಯಾರಿಸಲ್ಲಿ ಐಫಿಲ್ ಟವರ್ ಮುಂದೆ ಮಾಡ್ದಂಗೆ ಪರವಾಗಿಲ್ಲ. ಇಟ್ಸ್ ವರ್ತ್ ವ್ಯೂ. ಮೀನ್ ವೈಲ್ ಒಂದು ಕ್ವಿಕ್ ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಬನ್ನಿ. ನಾನು ಅಷ್ಟರಲ್ಲಿ ಹೋಗಿ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಆ್ಯಕ್ಚುಲಿ ನೈಟ್ ನಾನು ತೋರ್ಸೋಕ್ಕಾಗಿರಲಿಲ್ಲ. ಅಲ್ಲಿದೆಯಲ್ಲ ಈ ಹೋಟ್ಲಲ್ಲೇ ನಾವು ಲಾಸ್ಟ್ ಟೈಮ್ ದುಬೈಗೆ ಬಂದಾಗ ಇದ್ದಿದ್ದು. ಇದು ಕಿಟಕಿ ಅಷ್ಟು ಫುಲ್ಲಾಗಿ ಓಪನ್ ಆಗೋಲ್ಲ. ಯು ಕ್ಯಾನ್ ಸಿ ದಿಸ್. ಈ ಹೋಟ್ಲಲ್ಲೇ ಇದ್ದಿದ್ದು. ಇವತ್ತು ಇಲ್ಲಿದ್ದೀವಿ. ಇಲ್ಲಿ ಯಶು ಎಲ್ಲ ಬಟ್ಟೆ ಎಲ್ಲ ತೆಗೆದು ಈ ಥರ ನೀಟಾಗಿ ಜೋನ್ಸ್ಬಿಟ್ಟು ಕಬೋರ್ಡಲ್ಲಿ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನ್ನೋ ಥರ ಅಂತ. 3 days ವೀಸಾ ಐತೆ ಅಂತ ಕೆಲಸದಿಂದ ಆಚೆ ಹಾಕ್ತಾರೆ ನಮ್ಮ. ಬೆಳಗಿನ ಬ್ರೇಕ್ಫಾಸ್ಟು ದುಬೈಲಿ ನಾವೇ ಕುಕ್ ಮಾಡ್ಕೊಂಡು ತಿಂತಿರೋದು. ಪುಳಿಯೋಗರೆ ಮೊಟ್ಟೆ. ಮಂಜು ಅವ್ರದ್ದು ಆಲೆ ತಿಂಡಿ ಆಗೋಗಿದೆ. ಇವರು ಆಲೆ ತಿಂಡಿ ಮಾಡೋ ಕೈ ತೊಳೆಯೋಕೆ ಹೋಗೋನೆ. ಮಿಗ್ದವ್ರದ್ದೆಲ್ಲ ತಿಂಡಿ ವೆಯ್ಟಿಂಗ್. ಯಶು ಎಲ್ರಿಗೂ ತಿಂಡಿ ಹಾಕ್ಬಿಟ್ಟು ಇವಾಗ ಅವ್ರು ಸ್ನಾನಕ್ಕೆ ಹೋಗ್ತಾರೆ. ಸೊ ನಾನು ಇವಾಗ ತಿಂಡಿ ಮಾಡ್ಬಿಟ್ಟು ಅದಾದ್ಮೇಲೆ ಆಚೆ ಬಂದು. ನೀನು ತಿಂಡಿ ಮಾಡಲ್ಲ? ಅಲ್ಲಿಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಗೈಸ್ ಫಾರ್ ದ ಇಂಟ್ರೊಡಕ್ಷನ್. ರಾಹುಲ್ ಅಂದ್ರೆ ರಾಹುಲ ಇವನ್ ಕಂಡಂಗೆ ಕಾಣ್ತಾ ಇಲ್ಲ. ಸತೀಶ್ ಅವರು. ಸತೀಶ್ ನಮ್ಮ ಇಂಡಿಯಲ್ಲಿ ಆಗಿದ್ರೆ ನಾವು ಇಲ್ಲಿ ಲೆಫ್ಟಲ್ಲಿ ಐತೆ ಅದು ಫ್ರೇಮ್. ಸುಮ್ಮನೆ ಹಿಂಗೆ ಮಧ್ಯದಲ್ಲಿ ಹೋಗಿದ್ರೆ ಆಯ್ತಿತ್ತು. ಸುಮ್ಮನೆ ನಮ್ಗೆ ಈ ಥರ ಎಲ್ಲ ತಿರುಗಿಸೋದ್ರಲ್ಲಿ ಏನು. ಸ್ಟ್ರೀಟ್ ಹೇಳಿದ್ದೀನ ಆ ಸ್ಟ್ರೀಟಲ್ಲಿ ಈಗ ಬಂದ್ವಲ್ಲ ಅದೇ ಸ್ಟ್ರೀಟ್. ನಮ್ಮ ಬಾಳ್ ನೋಡಿ ಯಾವ ಥರ ಬಿಸಿಲು ಹೊಡಿತೈತೆ ಅಂದರೆ ಸುಟ್ಟು ಸೀದು ಹೋಗ್ತೀವಿ. ಏನಾದ್ರು ಬಿಸಿಲಲ್ಲಿ ನಿಂತ್ಕೊಂಡ್ರಿ ಇಲ್ಲಿ. ಅದಕ್ಕೆ ಒಂದು ನಮ್ಮ ಹೆಂಡತಿ ಛತ್ರಿ ತೆಗೆದಿದ್ದಾರೆ. ಛತ್ರಿ ಇಸ್ಕೊಂಡು ಓಕೆ ಲೆಟ್ಸ್ ಲುಕ್ ಅಟ್ ಅದು ಲೈಟ್ ಎಲ್ಲ ಅವಾಗ ಲೈಟ್ ಹಾಕ್ಬಿಟ್ಟು ಇದು ಮುಚ್ಚಿಬಿಡ್ತಾರೆ. ಅದು ಬಿಟ್ಟರೆ ಓಪನ್ ಮಾಡ್ತಾರೆ. ಈ ಬಂದಿರೋ ಕಮ್ಮಂಗಿಗಳಿಗೆ ಅದನ್ನು ಟೆಸ್ಟ್ ಮಾಡೋದು ಬೇರೆ. ಕುಣಿದು ಅದು ಬ್ರೇಕ್ ಆಗುತ್ತಾ ಇಲ್ವಾ ಅಂತ. ಬ್ರೇಕ್ ಆದ್ಮೇಲೆ ಬ್ರೇಕ್ ಆಯಿತು ಅಂತ ಹೋಗಿ ಕೆಳಗಡೆ ಹೋಗಿ ಬೀಳಕ್ಕೆ ಮಾಡು ಮಂಜ. ಅಲ್ಲ ಕೆಳಗೆ ನಿಂತ್ಕೊಂಡು ಅಂದ. ರಿಕ್ರಿಯೇಟ್ ಬೇಡ ನಮ್ಮ ತಾಯಿ ಮಾಡಿ. ಏನ್ರಿ ನಮ್ಮ 3 ಜನ ಹಿಂಗ್ ಮಾಡ್ಬಿಟ್ರು. ಅಷ್ಟೇ ಬಂದ್ಬಿಟ್ಟಿದ್ದೀನಿ ಬಾ. ಏನು ಹೋದ್ರೆ ಸುಯಿ ಅಂತ ಹೋಯ್ತೀವಲ್ಲ. ಈ ದುಬೈ ಫ್ರೇಮಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಪ್ರಾಬಬ್ಲಿ ಮೋಸ್ಟ್ ಆಫ್ ಯು ಅವ್ರು ಬಂದಿದ್ರೆ ಗೊತ್ತಿರುತ್ತೆ. ಇದು ನ್ಯೂ ದುಬೈ. ಈ ಕಡೆ ತಿರುಗಿ ಈ ಗ್ಲಾಸ್ನ ಇಲ್ಲಿ ನೋಡಿ ಈ ಥರ ಓಪನ್ ಮಾಡ್ತಾರೆ. ಭಯ ಆಯ್ತದೆ. ಓಕೆ ಇದು ಓಲ್ಡ್ ದುಬೈ ಹೆಂಗಿದೆ ನೋಡಿ. ಓಲ್ಡ್ ಆ್ಯಕ್ಚುಲಿ ಇನ್ನು ಆ ಕಡೆ ಎಲ್ಲ ಸ್ಕೈ ಸ್ಕೇಪರ್ಸ್ ನಾವು ಆಲ್ರೆಡಿ ಬಿಲ್ಡ್ ಮಾಡ್ಬಿಟ್ಟವ್ರೆ. ಅಷ್ಟು ಓಲ್ಡ್ ಇಲ್ಲ, ಬಟ್ ಓಲ್ಡ್ ದುಬೈ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರೋಡ್ಸು ಕ್ರೇಜಿ. ಇದು ಒಂದ್ಸಲಿ ಬಾ. ನನಗೂ ಕಾಣ್ತಾ ಇತ್ತಾನೆ. ಮುಚ್ಕೊಂಬಾ.
ಒಂದ್ ಸ್ವಲ್ಪ ಆ ಕಡೆ ಹೋಗು. ಇರ್ಲಿ ಪರವಾಗಿಲ್ಲ ಮಾಡಿ. ಹಿಂದಕ್ಕೆ ಬಾ ಜಾಯಿನ್ ಮಾಡು ಅಲ್ಲ ಇರ ಏನು ಅಲ್ಲಾಡ್ತಾ ಇರೋದು. ಅಲ್ಲಾಡ್ತಾ ಇದ್ದೆ ಗಗನ್, ಒಂದೇ ನಿಮಿಷ ಇತ್ತು. ಆಕ್ಚುಲಿ ಅಲ್ಲಾಡ್ತಾ ಇದ್ದೆ. ತೇಜು ಹಿಂಗೆ ತೇಜು ಲಿಸನ್ ಟು ಮೀ ತೇಜು ಒಂದ್ಸಲ ಯಾರು ಹೇಳಿದ್ರು? ಬನ್ನಿ ಆಮೇಲೆ ತಗೊಂಡ್ರಂತೆ. ಈ ಗಂಡ ಹೆಂಡ್ತಿದ್ ಒಂದು ಹನಿಮೂನ್ ಬಂದಿರೇನ್ರಿ ನೀವಿಬ್ರು ಬೇಗ ಬೇಗ. ದಿಲಿ ಮತ್ತೆ ಗುರು ನಿಮಿಷ ಯಾರೋ ಕೊಟ್ಟೆ ಕ್ಯಾಮ್ರಾ ಎಲ್ಲ ಇರ್ತವನೆ. ಫ್ರೇಮಿಂಗ್ ಮೋಸ್ಟ್ಲಿ ಇನ್ನೊಂದು ಎಷ್ಟು ಸಲ ಬಂದರೂ ನಾವು ಈ ಫ್ರೇಮಿಂಗ್ ಅಂತೂ ಬರಲ್ಲ, ಅದು ಒಳಗಡೆ ಬರಲ್ಲ, ಪ್ರಾಬ್ಲಮ್ ಆಚೆ ಬರ್ಬೋದು. ಅದಕ್ಕೆ ಒಂದು ಲಾಸ್ಟ್ ಟೈಮ್ ವಾಕಿಂಗ್, ಲಾಸ್ಟ್ ಟೈಮ್ ಹೆಜ್ಜೆ ಇಟ್ಬಿಟ್ಟು ವಾಕ್ ಮಾಡಿ ವಿ ವಿಲ್ ಗೋ. ಗ್ಲಾಸ್ ಬಿ ಆ ಕಡೆ ಗಗನ್. ಅದಕ್ಕೆ ನಿಂತಿರ್ತಾರೆ. ನೋಡಿ ಫ್ರೇಮ್ ಒಳಗಡೆ ಏನೇನಿದೆ ಮೂವಿ. ಲೆಟ್ಸ್ ಗೋ. ಇವಾಗ ಫ್ರೇಮ್ ಆಯಿತು, ಫ್ರೇಮ್ ಎಕ್ಸಿಟ್ ಆಗ್ತಾ ಇದೀವಿ ಈಗ. ಫ್ರೇಮ್ ಎಕ್ಸಿಟ್ ನೋಡಿ ಈ ಥರ ಎಲ್ಲ ಇದೆ. ಕೆಳಗಡೆ ಇದೆ ಆ್ಯಕ್ಚುಲಿ, ಲಿಫ್ಟಿಂದ ಕೆಳಗಡೆ ಬಂದ್ವಲ್ಲ, ಅದಾದಮೇಲೆ ಆಚೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೀದಾ ನೆಕ್ಸ್ಟ್ ಡೆಸ್ಟಿನೇಷನ್. ಲೆಟ್ಸ್ ಗೋ. ವೆಲ್ಕಮ್ ಟು ದುಬೈ ಮಾಲ್. ಇವತ್ತು ಡೇ 1 ಆಗಲೇ 2ನೇ ಭಾಗ ದುಬೈ ಮಾಲಿಗೆ ಬಂದಿದ್ದೀವಿ. ದುಬೈ ಮಾಲ್ ಬಂದಿದ್ದೀವಿ. ಇದು ಮಾಲ್ ಸ್ಟ್ರಕ್ಚರೇ ಅಲ್ಲ, ಇದೊಂಥರ ಅರ್ಧ ದುಬೈ ಬರೀ ದುಬೈ ಮಾಲೇ ಇರೋ ಥರ. ಇದ್ರ ಒಳಗೋದ್ರೆ ಆಚೆ ಬರೋದು ಹೆಂಗೆ ಅಂತ ಗೊತ್ತಾಗಲ್ಲ. ಇದೇ ಫಸ್ಟ್ ಟೈಮ್ ಈ ಎಕ್ಸಿಟಿಗೆ ಬಂದಿರೋದು. ಲಾಸ್ಟ್ ಟೈಮ್ ನಾನು ಬಂದಾಗ ಇದು ಎಕ್ಸಿಟ್ ಎಂಟ್ರಿ ಎಲ್ಲ ಈ ಥರದ್ದು ನೋಡೇ ಇರಲಿಲ್ಲ ನಾನು. ಆ ಥರ ತಿರುಗಿ ಹುಚ್ಚಾಗಿದೆ ನೋಡಿ. ಆ ಕಡೆನೂ ದುಬೈ ಮಾಲ್ ಇದೆ, ಇದೂ ದುಬೈ ಮಾಲೆ. ಅಲ್ಲಿಂದ ಅಲ್ಲಿಗೆ ಒಂದು ಲಿಂಕು, ಎಲ್ಲ ಸ್ಪ್ರೆಡೆಡು. ಬುರ್ಜ್ ಖಲೀಫಾವರೆಗೂ ದುಬೈ ಮಾಲು. ಸೊ ಲೆಟ್ಸ್ ಗೋ ಇನ್ಸೈಡ್, ನೋಡೋಣ ದುಬೈ ಮಾಲಲ್ಲಿ ಏನೇನಿದೆ ಅಂತ. ಕಮಾನ್. ರಾಹುಲ್ ಸೈಡ್. ಚೈನಾದು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇದೆ ದುಬೈ ಮಾಲಲ್ಲಿ, ಅದಕ್ಕೆ ಇಲ್ಲಿ ಹೋಗೋಣ ಒಳಗಡೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಚೈನಾ ಪ್ರಾಡಕ್ಟ್ಸ್ ಐತೆ ಒಳಗೆ. ವಿ ವಿಲ್ ಗೋ ಎಕ್ಸ್ಪ್ಲೋರ್. ಚೈನಾ ಫುಡ್, ಚೈನಾ ಕಾಸ್ಮೆಟಿಕ್ಸ್, ಚೈನಾ ಬ್ಯೂಟಿ ಕೇರ್. ಮಂಜೂರೇ ತಗೊಂಡು ಒಂದೇ ರಾತ್ರಿ ಬೆಳಗಾಬೋದು. ಈಗಿರೋ ಬೆಳಗ್ಗೆ ಯಾರು ಬೀಳ್ತಾ ಇಲ್ಲ. ಇನ್ನು ಬೆಳಗಾಗಿ ನನ್ನ ಹೆಂಡ್ತಿಗೆ ಹೋಗು ಅಂದರೆ ಸಾಕು, ಗುರು ಹೊಡ್ಡೈತಾಳೆ. ಎಲ್ಲಿ ಒಯ್ತಾಳೆ ಅಂತಲೇ ಗೊತ್ತಾಗಲ್ಲ ನನಗೆ. ಎಲ್ಲೋದ್ಲು ಬ್ಲೂಟೂತ್ ಕನೆಕ್ಟ್ ಮಾಡಿರೋ ಹಾಕೋದ್ರೆ ಮಿಸ್ ಆದ್ರು ಅಂತ ಇಲ್ಲೇ ಇದೆ. ಅಲ್ಲಿ ಮಿಸ್ಟರ್ ಬೀಸ್ಟ್ ಫೀಸ್ಟಬಲ್ಸ್ ಎಷ್ಟು ರೂಪಾಯಿ? 16 ಎಷ್ಟೆಷ್ಟು? 16 412 ರೂಪಾಯಿ. ಎಲ್ಲ ಕಡೆ ಅಷ್ಟೇ ಐತೆ. ದಿಸ್ ಇಸ್ ಇಂಪ್ರೆಸಿವ್. ಏನು ಬ್ರೆಡ್ಡು ವಿತ್ ಚಾಕ್ಲೇಟ್ ಕ್ರೀಮ್ ಚೆನ್ನಾಗೈತೆ. ಗುಡ್, ಬಟ್ ಯಾರು ಪಾರ್ಟ್ನರ್ ಇಲ್ಲ, ಎಲ್ಲನೂ ತಿನ್ನೋಕ್ಕೂ ಆಗಲ್ಲ. ಇದೊಂದು ಬೇಜಾರು. ಈ ಹುಡುಗರಿಗೆ ಹೆಲ್ತಿ ಏನಾರು ತಿನ್ನರು ಅಂದರೆ ಇಲ್ಲ. ಡೈರೆಕ್ಟ್ ಕೋಕಲ್ಲಿ ಶುಗರ್ ಇಲ್ಲ ಅಂತ ಕೋಕ್ ಕುಡಿತಾ ಇಲ್ಲ ಅಂಥ ಕ್ಯಾಂಡಿಡೇಟ್ಸ್ನ ಹಿಡ್ಕೊಂಡು ನಾನು ಈ ಥರ ಹೆಲ್ತಿ ತಿನ್ನೋದು ಹೆಂಗೆ? ಇಲ್ಲ ಮಚ್ಚಿ, ಏನಿಲ್ಲ. ಅದು ನಿಮ್ಮ ಜೊತೆ ಬಂದಿರೋದು ನಾನು ತುಂಬ ಖುಷಿ ಆಯಿತು ಅಂತ. ಇದು ತಿನ್ನೋಣ, ಈಗ ಶೇರ್ ಮಾಡೋಣ. ಏನದು? ಬ್ರೆಡ್ ವಿತ್ ಚಾಕ್ಲೇಟ್ಸು, ಗ್ರೀನ್ ಕಲರ್. ಗ್ರೀನ್ ಏನು ಅನ್ನೋದೇ ಕನ್ಫ್ಯೂಸ್. ಅದು ಕಮ್ ಅಂತೆ ಬೇಡ ಹೆಸರು ಏನೋ ಇತ್ತು. ಸೊ ನೆಕ್ಸ್ಟ್ ಪ್ರಾಬಬ್ಲಿ ಚೈನಾಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಬೇಕಿದೆ. ಝೀರೋ ಶುಗರ್ ಫ್ಯಾಂಟಾ, ಕ್ರೇಜಿ. ಚಿಕನ್ ರೈಟ್? ಓಕೆ. ಫಸ್ಟ್ ಟೈಮ್ ಚೈನಾದ ಒಂದು ಫುಡ್ ತಗೊಂಡು ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡ್ತಾ ಇದ್ವಿ. ಪ್ಯೂರ್ ಚೈನೀಸ್ ರೆಸ್ಟೋರೆಂಟಿಂದ. ಮಿಕ್ಕಿದೆಲ್ಲ ಇಂಡಿಯಾಲಿ, ಬರ್ಲಿನಲ್ಲಿ ಚೈನಾದು ಅಂತೇಳಿ ನೋಡಿದ್ದೀವಿ, ಬಟ್ ಫಸ್ಟ್ ಟೈಮ್ ಚೈನಾ ಅದೇ ತಗೊಂಡಿರೋದು ಅನಿಸುತ್ತೆ. ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಬಟ್ ಏನಾದ್ರು ಡಿಫ್ರೆನ್ಸ್ ಟೇಸ್ಟು? ರೈಸ್ ಸ್ಟಿಕ್ಕಿ ರೈಸ್. ಓಕೆ. ರೈಸ್ ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಾ? ದುಬೈ ಮಾಲಲ್ಲಿ ಏನೋ ಒಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ನೋಡಿ, ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಡಿಸೈನು. ಇಡೀ ಸಿಟಿನ ಉಲ್ಟಾ ಥರ LED ಸ್ಕ್ರೀನ್ ಓಡ್ತಾ ಐತೆ. ಕ್ರೇಜಿ ಪ್ಲಾನಿಂಗ್ ಅಲ್ಲ, ಇನ್ಸೇನ್ ಕ್ರಿಯೇಟಿವಿಟಿ ದುಬೈಲಿ ನಮಗೆ ನೋಡೋಕೆ ಸಿಗೋದು. ಸಚ್ ಎ ಬ್ಯೂಟಿಫುಲ್ ವ್ಯೂ. ಒಂಥರ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ, ಇಲ್ಲಿ ಏನೇ ಇದ್ರೂ ಎಲ್ಲನೂ ಐ ಥಿಂಕ್ ಎವ್ರಿ ಒನ್ ಶುಡ್ ಬಿ ಹಿಯರ್ ಟು ಸಿ ದಿಸ್. ದುಬೈ ಮಾಲಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂತಂದರೆ ಫುಲ್ ಸ್ಪೋರ್ಟ್ಸ್ಗೆ ಸ್ಟೋರ್ಸ್ ಇರೋದು, ಸ್ಪೋರ್ಟ್ಸ್ಗೆ ಎನ್ಕರೇಜ್ಮೆಂಟ್ ಇರೋದು. ಕ್ರೇಜಿ. ನನಗೆ ಈ ಪಾರ್ಟ್ ಸಿಕ್ಕಾಪಡೆ ಇಷ್ಟ ದುಬೈಲಿ. ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಅಲ್ಲೊಂದು ನೈಕಿ ಶೂ 17-18 ಸಾವಿರ ರೂಪಾಯಿ ಇದೆ JDಲಿ. ಬೇರೆಲ್ಲ ಸೂಪರ್ ಡ್ರೈ ಸ್ಟೋರೆಲ್ಲ ಹೆವಿ ಕಾಸ್ಟ್ಲಿ. ಬಟ್ ಐ ಲವ್ ಯಾವ ಥರ ಸ್ಪೋರ್ಟ್ಸ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಟ್ಟವ್ರೆ ಅಂತ.
ಅದು ಬಿಟ್ಟು ಈ ಕಡೆ ತಿರ್ಗಿದ್ರೆ ಇಲ್ಲಿ ಐಸ್ ಸ್ಕೇಟಿಂಗ್ ಅನ್ಸುತ್ತೆ ಅದು. ಐಸ್ ಸ್ಕೇಟಿಂಗ್ ಮಾಡ್ತಾವ್ರೆ, ಹುಡುಗರೆಲ್ಲ ಕಲಿತಾವ್ರೆ. ಐ ಲವ್ ದ ಕಂಟ್ರಿ ವೇರ್ ಸ್ಪೋರ್ಟ್ಸ್ ಇಸ್ ಎನ್ಕರೇಜ್ ಥರ ಸಖತ್ತಾಗಿರುತ್ತೆ. ಎಲ್ಲರೂ ನೋಡ್ತಾವ್ರೆ. ಮಂಜು ನಮಸ್ಕಾರ.